ಓಂ ನಮಃ ಸಿದ್ದೇಭ್ಯಃ. ಹೇ ಭಗವಾನ್, ನಮೋಸ್ತು ನಮೋಸ್ತು ನಮೋಸ್ತು. ಮನ ವಚನ ಕಾಯಗಳಿಂದ ನಾನು ಭಕ್ತಿಪೂರ್ವಕವಾಗಿ ನಿನ್ನ ಪಾದಗಳಿಗೆ ನಮೋಸ್ತುಗಳನ್ನು ಸಲ್ಲಿಸುತ್ತೇನೆ. ಹೇ ಭಗವನ್, ನಾನು ಅಜ್ಞಾನದಿಂದ ಅನೇಕ ಭವಭವಗಳಲ್ಲಿ ಅನೇಕ ಪರ್ಯಾಯಗಳಿಂದ ನಾನಾ ಜೀವ ಪರ್ಯಾಯಗಳಲ್ಲಿ ಕರ್ಮ ಬಂಧನದ ಕಾರಣದಿಂದಾಗಿ ಸುತ್ತುತ್ತಿದ್ದೇನೆ. ಯಾವುದೇ ಭವದಲ್ಲೂ ನನಗೆ ಸರಿಯಾದ ಸಮ್ಯಕ್ತ ಮಾರ್ಗವು ಪ್ರಾಪ್ತವಾಗದೆ ಪ್ರತಿ ಬಾರಿಯೂ ನನ್ನಿಂದ ಅನೇಕ ಬಾರಿ ಕ್ರೋಧ, ಮಾನ, ಮಾಯ, ಲೋಭ ಕಷಾಯಗಳಿಂದ ಅನೇಕ ರೀತಿಯ ಅಪರಾಧಗಳು, ಪ್ರಮಾದಗಳು ಆಗಿರುತ್ತವೆ. ಈ ಎಲ್ಲ ಅಪರಾಧಗಳ ಪ್ರತಿಫಲವಾಗಿ ನಾನಾ ಜನ್ಮದಲ್ಲಿ ಅನೇಕ ದುಃಖವನ್ನ ಅನುಭವಿಸಿರುತ್ತೇನೆ. ಹೇ ಭಗವನ್, ಯಾವುದೋ ಒಂದು ಭವದಲ್ಲಿ ನಾನು ನಿನ್ನ ನಾಮಸ್ಮರಣೆ ಮಾಡಿದ ಪ್ರತಿಫಲವಾಗಿ ಈ ಜನ್ಮದಲ್ಲಿ ಮನುಷ್ಯನಾಗಿ ಹುಟ್ಟಿರುತ್ತೇನೆ. ನಾನು ಮನುಷ್ಯನಾಗಿ ಹುಟ್ಟಿದ ಮೇಲೆ ದೇವ, ಶಾಸ್ತ್ರ, ಗುರುಗಳ ಸಾನ್ನಿಧ್ಯವನ್ನು ಪಡೆದು ಸನ್ಮಾರ್ಗದಲ್ಲಿ ನಡೆಯುತ್ತಿದ್ದೇನೆ. ಆದರೂ ನಾನು ಪಾಲಿಸುತ್ತಿರುವ ವ್ರತ ನಿಯಮಗಳ ಜೊತೆಗೆ ಅನೇಕ ವ್ರತ ನಿಯಮಗಳನ್ನು ಪಾಲಿಸುವಾಗ ಯಾವುದೇ ರೀತಿಯ ಗೊತ್ತಿಲ್ಲದೆ ಆಗಿರುವಂತಹ ದೋಷಗಳಿಗೆ ನಿನ್ನ ಪಾದ ಕಮಲದ ಸಾನ್ನಿಧ್ಯದಲ್ಲಿ ಆ ಎಲ್ಲ ದುಷ್ಕೃತ್ಯಗಳು ನಿತ್ಯ ಆಗಲಿ ಎಂದು ಪ್ರಾರ್ಥಿಸಿ ತಸ್ಸಮಿಚ್ಛಾಮಿ ದುಕ್ಕಡಂ ಎಂದು ಭಾವಿಸುತ್ತೇನೆ. ನಾನು ಈ ಪರ್ಯಾಯದಲ್ಲಿ ಮನುಷ್ಯರೊಂದಿಗೆ ಅಲ್ಲದೆ ಏಕೇಂದ್ರಿಯ, ದ್ವಿಇಂದ್ರಿಯ, ತ್ರಿಇಂದ್ರಿಯ, ಚತುರಿಂದ್ರಿಯ, ಪಂಚೇಂದ್ರಿಯ, ಸಂಗಿ ಅಸಂಗಿ ಜೀವಿಗಳ ಜೊತೆ ಯಾವುದೇ ರೀತಿಯ ಮನ ವಚನ ಕಾಯಗಳ ಮೂಲಕ ಪ್ರತಿಸ್ಪಂದನೆಯಾಗಿ ವಿಕಾರವಾಗಿ ಯಾವುದೇ ರೀತಿಯ ಕಷಾಯಗಳ ಕಾರಣವಾಗಿ ಉಂಟಾಗಿರುವಂತಹ ವಿಕಾರ ಭಾವನೆಗಳಿಗೆ ನಾನು ತಿಳಿಯದೆ ಮಾಡಿರುವ ಆ ಎಲ್ಲ ದುಷ್ಕೃತ್ಯಗಳಿಗೆ ನಿನ್ನ ಪಾದದಲ್ಲಿ ಕ್ಷಮೆಯನ್ನ ಕೇಳುತ್ತಾ ಆ ಎಲ್ಲ ದುಷ್ಕೃತ್ಯಗಳು ಮಿಥ್ಯೆಯಾಗಲಿ ತಸ್ಸಮಿಚ್ಛಾಮಿ ದುಕ್ಕಡಂ. ಹೇ ಭಗವನ್, ನಾನು ನನ್ನ ವ್ರತ ನಿಯಮಗಳನ್ನು ಪಾಲಿಸುವಾಗ ಕಷಾಯಗಳ ಕಾರಣದಿಂದ ಅಭಿಮಾನದಿಂದ ಅಹಂಕಾರದಿಂದ ಯಾವುದೇ ಕಾರಣಕ್ಕೂ ನಡೆಯುವಾಗ, ಕುಳಿತುಕೊಳ್ಳುವಾಗ, ಮಲಗುವಾಗ, ಸ್ವಪ್ನದಲ್ಲಿ ಆದರೂ ಯಾವುದೇ ರೀತಿಯ ಅತಿಚಾರಗಳು ಆಗಿದ್ದರೆ ಆ ಎಲ್ಲ ದೋಷಗಳಿಗೂ ನಿನ್ನ ಪಾದದಲ್ಲಿ
ಕ್ಷಮೆಯನ್ನ ಕೇಳುತ್ತೇನೆ. ತಸ್ಸಮಿಚ್ಛಾಮಿ ದುಕ್ಕಡಂ. ಹೇ ಭಗವನ್, ನಾನು ಈ ಭವದಲ್ಲಿ ಮನುಷ್ಯಗತಿಯಲ್ಲಿದ್ದರೂ ಈ ಜೀವವು ನಾನಾ ಜನ್ಮಗಳಲ್ಲಿ ಬೇರೆ ಬೇರೆ ಗತಿಗಳಲ್ಲಿ ಬೇರೆ ಬೇರೆ ಜೀವಗಳ ಜೊತೆ ಪ್ರತಿಸ್ಪಂದನೆಯನ್ನು ಮಾಡಿರುತ್ತದೆ. ಆ ಎಲ್ಲ ಭಾವಗಳಲ್ಲಿ ಮನ, ವಚನ, ಕಾಯಗಳ ಮೂಲಕ ಕ್ರೋಧ, ಮಾನ, ಮಾಯ, ಲೋಭ, ಕಷಾಯಗಳ ಮೂಲಕವಾಗಿ ರಾಗದ್ವೇಷದ ಮೂಲಕವಾಗಿ ಯಾವುದೇ ರೀತಿಯ ಪ್ರತಿಸ್ಪಂದನೆಯನ್ನ ಆ ಎಲ್ಲ ಜೀವಿಗಳ ಜೊತೆ ಆಗಿರುತ್ತದೆ. ಆ ಎಲ್ಲ ಜೀವಿಗಳ ಜೊತೆಗೂ ನಾನು ಉತ್ತಮವಾದ ಕ್ಷಮೆಯನ್ನ ಕೇಳುತ್ತೇನೆ. ಆ ಎಲ್ಲ ಜೀವಿಗಳು ನನ್ನನ್ನ ಕ್ಷಮಿಸಲಿ. ಮನುಷ್ಯಗತಿಯಲ್ಲಿರುವ ಎಲ್ಲ ಮನುಷ್ಯರು, ಕ್ರಿಯಂಚಗತಿಯಲ್ಲಿರುವ ಎಲ್ಲ ಜೀವಿಗಳು, ಸ್ವರ್ಗದಲ್ಲಿರುವ ಎಲ್ಲ ಜೀವಿಗಳು, ನಾರಕೀ ಜೀವಿಗಳಾಗಿರುವ ಎಲ್ಲ ಜೀವಿಗಳು, ಅವರೊಂದಿಗೆ ನನ್ನ ಯಾವುದೇ ರೀತಿಯ ವ್ಯವಹಾರವು ಆಗಿದ್ದಲ್ಲಿ ಅದರಿಂದ ಅವರಿಗೆ ನೋವಾಗಿದ್ದರೆ ಆ ಎಲ್ಲ ತಪ್ಪುಗಳಿಗೆ ಆ ಎಲ್ಲ ಜೀವಿಗಳೊಂದಿಗೆ ಕ್ಷಮೆಯನ್ನ ಕೇಳುತ್ತೇನೆ. ಹೃದಯಪೂರ್ವಕವಾಗಿ ನಾನು ಕೂಡ ಕ್ಷಮಿಸುತ್ತೇನೆ. ಮನುಷ್ಯ ಲೋಕದಲ್ಲಿ ಮಧ್ಯಲೋಕದಲ್ಲಿರುವ ಹಾಗೆ ಮೂರೂ ಲೋಕದಲ್ಲಿರುವಂತಹ ಎಲ್ಲ ಜೀವಿಗಳೊಂದಿಗೂ ನಾನು ಉತ್ತಮವಾದಂತ ಕ್ಷಮೆಯನ್ನ ಕೇಳುತ್ತೇನೆ. ನನ್ನ ಮಿತ್ರರು, ಬಂಧುಗಳು, ಸಹವರ್ತಿಗಳು ಎಲ್ಲರೊಂದಿಗೂ ನಾನು ಉತ್ತಮವಾದಂತ ಕ್ಷಮೆಯನ್ನ ಕೇಳುತ್ತೇನೆ. ಹಾಗೆ ಎಲ್ಲರೂ ಕೂಡ ನನ್ನನ್ನ ಹೃದಯಪೂರ್ವಕವಾಗಿ ಕ್ಷಮಿಸಿರಿ. ಕಮ್ಮಾಮಿ ಸರ್ವಜೀವಾಣಾಂ ಸರ್ವೇ ಜೀವಕಮಂತು ಮೇ ನಿತ್ಯಮೇ ಸರ್ವಭೂಯೇಷು ವೈರಂ ಮಧ್ಯಂ ನ ಕೇಣವಿ. ಎಲ್ಲ ಜೀವಿಗಳು ನನ್ನನ್ನ ಕ್ಷಮಿಸಲಿ. ಎಲ್ಲ ಜೀವಿಗಳನ್ನು ನಾನು ಕ್ಷಮಿಸುತ್ತೇನೆ. ವಿಶ್ವದಲ್ಲಿ ಮೈತ್ರಿ ಭಾವನೆಯಿಂದ ಇರುತ್ತೇನೆ. ಈ ಭಾವನೆ ಶಾಶ್ವತವಾಗಿರಲಿ. ಎಲ್ಲರೊಂದಿಗೂ ಉತ್ತಮವಾದಂತ ಕ್ಷಮೆ ಇರಲಿ. ಹಾಗೆ ಎಲ್ಲರೂ ನನ್ನನ್ನ ಕ್ಷಮಿಸಿರಿ. ನಾನು ಕೂಡ ಕ್ಷಮಿಸುತ್ತೇನೆ. ಹೇ ಭಗವಾನ್, ನಮೋಸ್ತು ನಮೋಸ್ತು ನಮೋಸ್ತು. ಲೋಕದಲ್ಲಿರುವಂತ ಎಲ್ಲ ಮಹಾಮುನಿಗಳಲ್ಲಿಯೂ ತ್ರಿಕರಣಪೂರ್ವಕವಾಗಿ ಕ್ಷಮೆಯನ್ನ ಕೇಳುತ್ತೇವೆ. ಹಾಗೆ ಎಲ್ಲ ಗುರು ಹಿರಿಯರಲ್ಲೂ ಕ್ಷಮೆಯನ್ನ ಕೇಳುತ್ತೇವೆ. ಪರಸ್ಪರ ಎಲ್ಲರೂ ನೀವು ಕ್ಷಮೆ ಕೇಳಿಕೊಳ್ಳಿ. ಎಲ್ಲರಿಗೂ ಕ್ಷಮೆ, ಎಲ್ಲರೊಂದಿಗೂ ಕ್ಷಮೆ. ಸಬ್ಕೋ ಕ್ಷಮ, ಸಬ್ಸೆ ಕ್ಷಮ, ಉತ್ತಮ ಕ್ಷಮ.